2 ಎಕರೆ ಅಂದರೆ ಸಿಂಗಟಕೆರೆ ಹೋಬಳಿ ಅದು ಜಮೀನು ಸಿಂಗಟಕೆರೆ ಹೋಬಳಿಲಿರೋದು ಅಂಚೆ ಚಾಮರಾಜ 2 ಎಕರೆ 30 ಗುಂಟೆ ನನ್ನ ಜಮೀನಿದೆ ಅಲ್ಲಿ ಜಮೀನಿದೆ ಸರ್. ಆ ಜಮೀನಲ್ಲಿ ನಾನು ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡಿ ಬೆಳೆ ಮಾಡಿದ್ದೆ ಸರ್. ಬಾಳೆ ಬೆಳೆ ಯಾರೋ ಕಿಡಿಗೇಡಿಗಳು ಬಂದು ಮೊನ್ನೆ ರಾತ್ರಿ ಎಷ್ಟು 30ನೇ ತಾರೀಕು ನೈಟು ಬಂದು 1,500 ಗುಣಿ ಸರ್ ಹಾಕಿದ್ದು. 1,500 ಗುಣಿಲಿ ಒಂದು ಗುಣಿನೂ ಬಿಟ್ಟಿಲ್ಲ, ಪೂರ್ತಿ ಕಡ್ದು ಹಾಕಿದ್ದಾರೆ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಬಂದಿದ್ರ ಮಾಜರಿಗೆ? ನೆನ್ನೆ ಬಂದಿದ್ರು ಸರ್, ಮಾಜರಿಗೆ ಬಂದಿದ್ರು, ನಾಯಿ ಎಲ್ಲ ಕರ್ಕೊಂಡು ಬಂದಿದ್ರು. ಎಲ್ಲ ಅಲ್ಲಿ ನೋಡ್ಕೊಂಡು ಇವಾಗ ಸಾಹೇಬ್ರು ಅಲ್ಲಿಗೆ ಮತ್ತೆ ಸ್ಪಾಟಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. 3 ಗಂಟೆ ಮತ್ತೆ ಹಿಂಗೆ ಬರ್ತಾ ಇದ್ದಾರೆ ಇವತ್ತು ಸಾಹೇಬ್ರು. 3 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. 3 ಗಂಟೆಗೆ ಬರ್ತೀವಿ ಅಂತ SP ಗೆ ಏನಾರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸಾಹೇಬ್ರಿಗೆ? ಅಣ್ಣರ ಹತ್ರ ಮಾತಾಡೋಣ ಸ್ವಲ್ಪವ. ನನಗೆ ಅನ್ಯಾಯ ಅಂದರೆ ಹೇಳ್ಬಾರ್ದು ಸರ್. ನನಗಾಗಿರ್ತಕ್ಕಂಥ ಇಲ್ಲ ನಾನು ವಿಷ ಕುಡಿಬೇಕು ಇಲ್ಲ ಬದುಕಬೇಕು, ನನಗೆ ಏನು ತೋರಿಸ್ತಾ ಇಲ್ಲ ಸರ್. ಆ ಬಾಳೆ ಬೆಳೆಯೋಕ್ಕೆ ಎಷ್ಟು ಖರ್ಚು ಮಾಡಿದಿರಿ ಸರ್? ನಾನು ಆ ಬೆಳೆ ಬೆಳೆಯೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ ಸರ್. 5 ಲಕ್ಷ ಸಾಲ ಮಾಡಿ ಅದಕ್ಕೆ ಹಾಕಿದ್ದೀನಿ ಸರ್. ತಿಂಗಳು ಸರ್, ಇನ್ನೊಂದು ತಿಂಗಳಿಗೆ ಕೊನೆ ಕಡಿಬೇಕಾಗಿತ್ತು. ನಾನು 30ನೇ ತಾರೀಕು ಇಡೀ ದಿವಸ ಅಲ್ಲವ 100 ಗುಜ್ಜನ್ನು ಕಡಿದು ಬಾಳಿಗೆ ಕವೆ ಕೊಟ್ಟೋದೆ ಸರ್. ಸಂಜೆ ತನಕ 6:30 7 ಗಂಟೆ ತನಕ ಒಟ್ಟು ಹೋಗಿ ಊಟ ಮಾಡಿ ನೈಟ್ ಮಲಿಕೊಂಡೆ. ಬೆಳಿಗ್ಗೆ ಎದ್ದು ಮಂಕಡಿದ್ದೆ. ಯಾರೋ ಸ್ಥಳೀಯರು ಪಕ್ಕದವ್ರು ಬೇರೆ ಊರವ್ರು ಸರ್, ಬೇರೆ ಊರವ್ರು ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಹೊಲ್ತಕ್ಕೆ ಬರೀಲಿ ಅಂತ ಹೇಳಿದ್ರೆ, ಯಾಕೆ ಅಂತಂದರೆ ಹಿಂಗೆ ಬರೀಲಿ ಅಂತ ಅವ್ರು ಏನು ಹೇಳಲ್ಲ, ನಮಗೆ ಗಾಬರಿ ಆಗ್ತೀವಿ ನಾವು ಅಂತೇಳಿ ಪಕ್ಕ ಸ್ಥಳೀಯರು. ಅವಾಗ ಅಲ್ಲಿ ಹೋಗಿ ನೋಡಿದಾಗ ಪೂರ್ತಿ ಏನು ಒಂದು ಗಿಡನೂ ಬಿಟ್ಟಿರಲ್ಲ ಸರ್, ಪೂರ್ತಿ ಕಡ್ದು ಹಾಕಿದ್ರು, ಏನೂ ಇಲ್ಲ. ನನಗೆ ಹೆಂಡ್ತಿ ಇಲ್ಲ ಸರ್, ನನಗೆ ಹೆಂಡ್ತಿ ಇಲ್ಲ. ನನ್ನ ಹೆಂಡ್ತಿ ಕರೆಂಟಿಗೆ ಸಿಕ್ಕಿ ಸತ್ತೋದ್ಲು. ಈಗ 2 ವರ್ಷ ಆಯ್ತು ಸರ್, 2 ವರ್ಷ ಆಯ್ತು. ಎಲ್ಲಿ? ಯಾವ ಸ್ಪಾಟಲ್ಲಿ? ಅಲ್ಲೇ ಅದೇ ಸ್ಪಾಟಲ್ಲಿ ತೀರೋಯ್ತು. ಹೌದು ಸರ್, ಅಲ್ಲೇ ತೀರೋ. ಅದ್ರಾಗೇಂದ್ರೆ ನಿಮಗೆ ನ್ಯಾಯ ಸಿಗ್ತಾ ಯಾರು ಏನು ಅಂತ ಅನುಮಾನ? ಇಲ್ಲ ಸರ್, ಏನು ಸಿಕ್ಕಿಲ್ಲ ಸರ್. ಕೋರ್ಟಲ್ಲಿ ಇದೆ ಸರ್, ಕೋರ್ಟಲ್ಲಿ ಇದೆ ಕೇಸ್. ಅದಾದ ನಂತರ ಇದಾಗಿದೆ. ಅದಾದ ಮೇಲೆ ಇದು ಮಾಡಿದ್ದಾರೆ ಸರ್. ಮೊನ್ನೆ 30ನೇ ತಾರೀಕಿನಾಗ ನನ್ನ ಮಕ್ಕಳನ್ನ ಜೀವನ ನನಗೆ ಏನು ಯಜಮಾನ್ರೆ, ನಿಮಗೆ ಯಾರೇ ನಿಮ್ಮೆಗೆ ಸಂಶಯ ಇದೆಯಾ?